ಹರೇ ನಮಸ್ಕಾರ ಆಚಾರ್ಯ. ಹಾ, ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಒಂದು 5 ನಿಮಿಷ ವೇಟ್ ಮಾಡೋಣ ಆಚಾರ್ಯ. ಹಾ, ನೋಡೋಣ. ಆಯ್ತು. ನಮಸ್ಕಾರ. ನಮಸ್ಕಾರ. ಶುರು ಮಾಡೋಣ. ಶುರು ಮಾಡೋಣ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮ್ಯ ಚರಣಾಂ ಭೋಜಗುಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಸಿದ್ಧೇ ಅಗ್ರಹಿತಂ ವಿಮಲಂ ಸದಾ ಆನಂದ ತೀರ್ಥಮಿದಂ ಭಜೇತಾಪತ್ರಯಾಪಹಂ ತ್ರಿಪದೇಶ ಗಂಭೀರೆ ವಾಕ್ಯೇ ಮಾನೇರಖಂಡಿತೈಃ ಗುರುಭಾವಂ ಜಯಂತಿ ಭಾತಿ ಶ್ರೀತೀರ್ಥವಾಕ್ अस्मद्गुरु समारंभां टीकाकृतामन्दिरां श्रीमदाचार्य पर्यन्तां वन्दे गुरुपरम्परां विद्यापीठ विधातारं विद्यावारिचन्द्रं विद्यार्थिवत्सलं वन्दे महामहिं सद्गुरुं आपादमणिपर्यन्तं गुरूणामकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. हरिः ओम्. ननु पूर्वानुभवजनितसंस्कारः स्मृतिकारणम् न च अनुभूतविषये एव स्मृतिजननस्य ईष्टे. ಮತ್ತೆ ಪೂರ್ವ ಪಕ್ಷ ಮಾಡ್ತಾರೆ. ನಾವು ನಿನ್ನೆ ಸ್ವಾತಂತ್ರ್ಯದ ಸ್ಮರಣ ಸಾಧನಂ ಮನಃ ಅಂತ ಮನಸ್ಸಿನ ಲಕ್ಷಣವನ್ನು ಹೇಳುವಾಗ ಅಲ್ಲಿ ಚರ್ಚೆ ಪ್ರಾರಂಭ ಆಯಿತು. ಸ್ಮೃತಿ ಇದು ಸ್ವಯಂ ಯಥಾರ್ಥವಾಗಿದ್ದರೆ ಯಥಾರ್ಥವಾದ ಸ್ಮೃತಿಗೆ ಸಾಧನವಾದದ್ದರಿಂದಾಗಿ ಮನಸ್ಸನ್ನು ಅನುಪ್ರಮಾಣ ಅಂತ ಕರೆಯೋಣ. ಸ್ಮೃತಿಗೆ ಪ್ರಾಮಾಣ್ಯ ಸಂಭವಿಸುವುದಿಲ್ಲ ಅಂತ ಶಂಕೆ ಮಾಡಿದಾಗ ಯದ್ದೇಶಕಾಲ ಸಂಬಂಧಿತೆಯ ಯದ್ವಸ್ತು ಜ್ಞಾನೇನ ಯಾದೃಶಂ ಗೃಹ್ಯತೆ ತದ್ದೇಶಕಾಲಯೋಹೋ ತಸ್ಯ ತಥಾತ್ವಂ ಅಂತ ವಿಚಾರ ಮಾಡಿ ಸ್ಮೃತಿಗೆ ಪ್ರಾಮಾಣ್ಯ ಯುಕ್ತವೈ. ಹಾಗಾಗಿ ಅಂತಹ ಸ್ಮೃತಿ ಸಾಧನವಾದದ್ರಿಂದ ಮನಸ್ಸನ್ನು ಪ್ರಮಾಣ ಅಂತ ಕರಿಬಹುದು, ತೊಂದರೆ ಇಲ್ಲ ಅಂತ ನಾವು ನಿನ್ನೆ ವಿಚಾರ ಮಾಡಿದ್ದೇವೆ. ಈಗ ಅದರ ಮೇಲಿನ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಪೂರ್ವ ಪಕ್ಷಿಗಳು ಮನಸ್ಸಿನಿಂದ ಸ್ಮೃತಿ ಅಂತಲೋದು ಹುಟ್ಟತ್ತೆ ಅಂತ ಒಪ್ಪೋದಿಲ್ಲ. ಹಾಗಾಗಿ ಅವರು ಸಮಸ್ಯೆ ಅವರಿಗೆ, ಅದನ್ನು ಪ್ರಶ್ನೆ ಮಾಡ್ತಾರೆ. ಪೂರ್ವಾನುಭವ ಜನಿತ ಸಂಸ್ಕಾರ ಸ್ಮೃತಿ ಕಾರಣಂ. ಸ್ಮೃತಿ ರೂಪವಾದ ಜ್ಞಾನಕ್ಕೆ ಯಾವುದು ಸಾಧನ ಅಂತಂದ್ರೆ ಸಂಸ್ಕಾರ. ನಾವು ನೀನೇ ವಿಚಾರ ಮಾಡಿದ್ದೇವೆ. ಹೇಗೆ ಒಂದು ಅನುಭವ, ಸಂಸ್ಕಾರ, ಸ್ಮರಣೆ, ಹೇಗೆ ಕ್ರಮ ಏನು ಅಂತೆಲ್ಲ ನೀನೆ ತಿಳಿದಿದ್ದೇವೆ. ಹಾಗಾಗಿ ಮೊದಲಿಗೆ ಪೂರ್ವಾನುಭವ ಅಂತಂದ್ರೆ ಮೊಟ್ಟ ಮೊದಲಿಗೆ ಒಂದು ಅನುಭವ, ಒಂದು ಪದಾರ್ಥದ ಅನುಭವ ನಂಗೆ ಬಂತು. ಬಂದ ಮೇಲೆ ಆ ಅನುಭವ ಎಷ್ಟು ಕ್ಷಣ ಇರುತ್ತೆ ಅಂತ ನಾವು ನೀನೆ ತಿಳಿದಿದ್ದೇವೆ. 2 ಅಥವಾ 3 ಕ್ಷಣ ಇರುತ್ತೆ. ಆ ಅನುಭವ ಹೋಗುವಾಗ ತಾನು ಸಂಸ್ಕಾರವನ್ನು ತಂದುಕೊಟ್ಟು ತಾನು ಹೋಗತ್ತೆ. ಸೊ
ಪೂರ್ವಾನುಭವದಿಂದ ಜನ್ಯವಾದ ಒಂದು ಸಂಸ್ಕಾರ. ಆ ಸಂಸ್ಕಾರ ಇದು ಸ್ಮೃತಿಗೆ ಕಾರಣ. ಒಂದು ಸ್ಮರಣೆ ಹುಟ್ಟಬೇಕಂದ್ರೆ ಮೊಟ್ಟ ಮೊದಲಿಗೆ ಅನುಭವ ಬಂದಿರಬೇಕು. ಆ ಅನುಭವದಿಂದ ಸಂಸ್ಕಾರ ಹುಟ್ಟಿರಬೇಕು. ಆ ಸಂಸ್ಕಾರದಿಂದ ಈಗ ಸ್ಮರಣೆ ಹುಟ್ಟಬೇಕು. ಇದು ಕಾಮನ್ ನಿಯಮ ಅವರು ಹೇಳ್ತಾ ಇರೋದು. ಆಗ್ಲಿ ಅದರಿಂದ ಏನು ಅಂತಂದ್ರೆ ಸಚ ಅನುಭೂತ ವಿಷಯೇವ ಸ್ಮೃತಿಜನಸ್ಯ ಇಷ್ಟೇ. ಸಚ ಅಂತಂದ್ರೆ ಆ ಸಂಸ್ಕಾರ, ಯಾವ ಸಂಸ್ಕಾರವಿದೆಯೋ ಆ ಸಂಸ್ಕಾರ ತಾನು ಸ್ಮೃತಿಯನ್ನು ಹುಟ್ಟಿಸಬೇಕು. ಆದರೆ ಸ್ಮೃತಿಯನ್ನು ಹೇಗೆ ಹುಟ್ಟಿಸತ್ತೆ ಅಂತ ಕೇಳಿದರೆ ಅನುಭೂತ ವಿಷಯ ಏವ, ಅಂದರೆ ಅನುಭವದಲ್ಲಿ ಯಾವುದು ವಿಷಯವಾಗಿದೆಯೋ ಆ ವಿಷಯವನ್ನು ಸಂಸ್ಕಾರವು ವಿಷಯವನ್ನಾಗಿ ಪಡೆದರೆ ಮಾತ್ರ ಅದರ ಸ್ಮರಣೆ ಅಂತ ಅನ್ನೋದು ಹುಟ್ಟೋದಕ್ಕೆ ಸಾಧ್ಯ. ಅಂದ್ರೆ ನಿನ್ನೆ ಯಾವುದೋ ಒಂದು ಒಳ್ಳೆ ರುಚಿಕಟ್ಟಾದಂತ ಏನೋ ಒಂದು ಪದಾರ್ಥ, ನಂಗೆ ಅತ್ಯಂತ ಪ್ರೀತಿ ಇರುವಂತ ಏನೋ ಒಂದು ಪದಾರ್ಥ ಅಡಿಗೆ ಮಾಡಿದ್ರು ಅಂತ ಇಟ್ಕೊಳ್ರಿ. ಸೊ ಅದನ್ನ ನಾನು ನೋಡಿದಾಗ ನನಗೆ ಅನುಭವ ಬಂತು, ಅದನ್ನ ತಿಂದೆ, ಅನುಭವಿಸಿದೆ. ಆ ಅನುಭವದಲ್ಲಿ ಯಾವುದು ವಿಷಯ? ನನಗೆ ಪ್ರಿಯವಾದ ಒಂದು ಸ್ವೀಟ್ ಅದು ವಿಷಯವಾಯಿತು. ಆ ಅನುಭವ ನಮಗೆ ಕೆಲವು ಕ್ಷಣ, 3 ಕ್ಷಣದವರೆಗೆ ಇತ್ತು. ಮುಗದ ಮೇಲೆ ನನಗೆ ಅದರ ಸಂಸ್ಕಾರ ಹುಟ್ಟಿತು. ಆ ಸಂಸ್ಕಾರದಲ್ಲಿ ಯಾವುದು ವಿಷಯವಾಗತ್ತೆ? ಸಮಾನ ವಿಷಯಕ. ಅನುಭವದಲ್ಲಿ ಯಾವುದು ವಿಷಯವಾಗತ್ತೋ ಅದೇ ಸಂಸ್ಕಾರದಲ್ಲಿ ವಿಷಯ. ಅಂತಹ ಸಂಸ್ಕಾರದಿಂದ ಇವತ್ತು ನನಗೆ ಸ್ಮರಣೆ ಬಂತು. ಇನ್ನು ಎಷ್ಟು ಚೆನ್ನಾಗಿತ್ತದು ಅಂತ ನಾನು ಸ್ಮರಣೆಗೆ ತಂದ್ಕೊಂಡೆ. ಅನುಭವದಿಂದ ಜನ್ಯವಾದ ಸಂಸ್ಕಾರದಿಂದ ಜನ್ಯವಾದ ಸ್ಮೃತಿ. ಅದಕ್ಕೆ ಕಾರಣವಾದ ಸಂಸ್ಕಾರವು ಯಾವುದನ್ನೂ ವಿಷಯವನ್ನಾಗಿ ಪಡೆದಿದ್ರೆ ಸ್ಮೃತಿಯನ್ನು ಹುಟ್ಟಿಸಲ್ಲ. ಅನುಭವ ಇದು ಯಾವುದನ್ನು ಗ್ರಹಿಸ್ತಾ ಇದೆ ಅದನ್ನೇ ವಿಷಯವನ್ನಾಗಿ ಪಡೆದುಕೊಂಡ ಸಂಸ್ಕಾರವಿದ್ದರೆ ಆ ಸಂಸ್ಕಾರ ಒಂದು ಸ್ಮೃತಿಯನ್ನು ಹುಟ್ಟಿಸಬಹುದು. ಅಂದ್ರೆ ಅನುಭವದಲ್ಲಿ ಒಳ್ಳೆ ಕ್ಷೀರ, ಹಾಲು ಇದು ವಿಷಯ ಅಂತ ಇಟ್ಕೊಳ್ಳಿ. ಸಂಸ್ಕಾರದಲ್ಲಿ ತುಪ್ಪ ಇದು ವಿಷಯ ಅಂತ ಇಟ್ಕೊಳ್ಳಿ. ಈಗ ನನಗೆ ಸ್ಮರಣೆ ಬರಬೇಕು. ಹಾಲಿನ ಸ್ಮರಣೆ ಬರಬೇಕು, ತುಪ್ಪದ ಸ್ಮರಣೆ ಬರಬೇಕು. ಅನುಭವದಲ್ಲಿ ಹಾಲು ಇದು ವಿಷಯವಾಗಿದೆ ಅಂತ ಅನ್ನೋದಕ್ಕಾಗಿ ಸ್ಮೃತಿಯಲ್ಲಿ ಹಾಲು ಇದು ತೋರ್ಬೇಕಾ? ಅಥವಾ ಡೈರೆಕ್ಟ್ ಕಾರಣವಾದ ಸಂಸ್ಕಾರದಲ್ಲಿ ತುಪ್ಪ ಇತ್ಯಾದಿ ಪದಾರ್ಥಗಳು ವಿಷಯವಾಗಿದೆ ಅಂತ ಅನ್ನೋದಕ್ಕಾಗಿ ಸ್ಮೃತಿಯಲ್ಲಿ ಅದು ತೋರ್ಬೇಕಾ? ಹಾಗಾದ್ರೆ ಸಮಾನ ವಿಷಯಕವಾಗಬೇಕು. ಅನುಭವದಲ್ಲಿ ಯಾವುದು ತೋರುತ್ತೋ ಅದೇ ಸಂಸ್ಕಾರದಲ್ಲಿ ತೋರಬೇಕು. ಸಂಸ್ಕಾರದಲ್ಲಿ ಯಾವುದು ತೋರುತ್ತೋ ಅದೇ ಸ್ಮೃತಿಯಲ್ಲಿ ತೋರಬೇಕು. ಇದು ಕಾಮನ್ ಆಗಿ ಒಪ್ಪಬೇಕಾದಂತ ನಿಯಮ. ಇದು ಪೂರ್ವ ಪಕ್ಷಿಗಳ ಪ್ರಕಾರ. ಮತ್ತೆ ಅದು ಯಾಕೆಂದ್ರೆ ಸ್ಮರಣಕ್ಕೆ ಸಾಧನವಾದ್ದು ಸಂಸ್ಕಾರ ಅಂತ ಅವರು ಒಪ್ಕೊಳ್ತಾರೆ. ಹಾಗಾಗಿ ಅವರಿಗೆ ಈ ಒಂದು ಸಮಸ್ಯೆ ಇದೆ. ಸ್ಮೃತಿ ಜನನಸ್ಯ ಈಷ್ಟೇ ಅಂದ್ರೆ ಸಮರ್ಥ ಅಂತ ಅಭಿಪ್ರಾಯ. ಸ್ಮೃತಿಯನ್ನು ಹುಟ್ಟಿಸೋದಕ್ಕೆ ಸಮರ್ಥವಾಗತ್ತೆ. ಆಗಲಿ ಈಗ ಸದ್ಯಕ್ಕೆ ಏನ್ ತೊಂದರೆ ಆಗಿದೆ ಅಂತಂದ್ರೆ, ಈಗ ನನಗೆ ಸ್ಮೃತಿಯಲ್ಲಿ ಏನ್ ತೋರ್ತಾ ಇದೆ? ತದಾ ಅಸೌ ತಾದೃಶಃ, ಇದು ಸ್ಮೃತಿಯ ಆಕಾರ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅವನು ಅವತ್ತು ಹಾಗೆ ಇದ್ದ. ಇದೇ ಅಲ್ವಾ ಸ್ಮರಣೆ ಅಂತಂದ್ರೆ? ಅವನು ಅವತ್ತು ಎಷ್ಟೋ ದಿನದ ಕೆಳಗಡೆಗೆ ಆ ವ್ಯಕ್ತಿ ಹಾಗೆ ಇದ್ದ. ಅದನ್ನೇ ಸಂಸ್ಕೃತದಲ್ಲಿ ತದಾ ಅಸೌ ತಾದೃಶಃ, ತದಾ ಆ ಕಾಲದಲ್ಲಿ, ಅಸೌ ಆ ವ್ಯಕ್ತಿಯು, ತಾದೃಶಃ ಹಾಗೆ ಇದ್ದ. ಈ ಒಂದು ಸ್ಮರಣದಲ್ಲಿ ಏನ್ ತೋರ್ತಾ ಇದೆ? ಪೂರ್ವಾವಸ್ಥೆ. ಅದು ಈಗಿಲ್ಲ. ಪೂರ್ವಾವಸ್ಥಾಯಾಹ ನಿವೃತ್ತತ್ವಾತ್ ಅಂತ ಹಿಂದೆ ನಾವು ನಿನ್ನೆ ಪಾಠದಲ್ಲಿ ವಿಚಾರ ಮಾಡಿದ್ದೇವೆ. ಅವತ್ತು ಎನ್ನುವ ಏನು ಪೂರ್ವಾವಸ್ಥೆ ಇದೆ ಅಲ್ವಾ, ಅದು ಈಗಿಲ್ಲ, ನಿವೃತ್ತವಾಗಿದೆ ಅದು. ಅಂದ್ರೆ ಈಗ ಸ್ಮೃತಿಯಲ್ಲಿ ಏನ್ ತೋರ್ತಾ ಇದೆ? ಈ ಪೂರ್ವಾವಸ್ಥೆ ಈಗ ಇಲ್ಲ, ಅದು ನಿವೃತ್ತ. ನಿವೃತ್ತ ಮೀನ್ಸ್ ನಾಶ. ಅದು ನಾಶವಾಗಿ ಬಿಟ್ಟಿದೆ. ಹಾಗಾದ್ರೆ ಸ್ಮೃತಿಯಲ್ಲಿ, ನಮ್ಮ ಸ್ಮರಣೆಯಲ್ಲಿ ತೋರಿದ್ದೇನು? ನಶಿಸಿ ಹೋದ ಪೂರ್ವಾವಸ್ಥೆಯನ್ನು ಪಡೆದಿದ್ದಾನೆ ಆ ಪುರುಷ. 20 ವರ್ಷದ ಕೆಳಗಡೆಗೆ
ಅವನು ಇದ್ದ, ಅದು ಏನ್ 20 ವರ್ಷ ಕೆಳಗಡೆಗೆ ಪೂರ್ವಾವಸ್ಥೆಯನ್ನು ಕರಿತಿರಲ್ವಾ, ಅದು ಈಗಿದೆಯಾ? ಇಲ್ಲ. ಇದು ನಮಗೆ ಸಂಸ್ಕಾರದಿಂದ ಜನ್ಯವಾದ ಸ್ಮೃತಿಯಲ್ಲಿ ತೋರ್ತಾ ಇದೆ. ಅದು ನಿಮಗೆ ಅನುಭವದಲ್ಲಿ ವಿಷಯವಾಗಿದೆಯಾ? ಅನುಭವ ನಮಗೆ ಏನಂತ ಗ್ರಹಣ ಮಾಡುತ್ತೆ? ನಾನು ಸಂಸ್ಕೃತ ಶಬ್ದಗಳನ್ನು ಬಿಟ್ಟು ಕನ್ನಡದಲ್ಲಿ ಹೇಳ್ತಾ ಹೋಗ್ತೇನೆ. ಇವನು ಹೀಗಿದ್ದಾನೆ, ಇದು ಅನುಭವ. ನನ್ನ ಕಣ್ಣೆದುರಿಗೆ ಒಬ್ಬ ಪುರುಷ ಇದ್ದಾನೆ, ಅವನನ್ನು ನೋಡಿದೆ, ಇವನು ಹೀಗೆ ಇದ್ದಾನೆ. ಹೊರತು ಏನ್ ತೋರ್ತಾ ಇಲ್ಲ ಅನುಭವದಲ್ಲಿ? ನಿವೃತ್ತ ಪೂರ್ವಾವಸ್ಥೆಯ ನಿವೃತ್ತಿ ಅಂತನೂ ನಮಗೆ ತೋರ್ತಾ ಇಲ್ಲ. ಇವನು ಹೀಗಿದ್ದಾನೆ, ಇಷ್ಟೇ ನಿಮಗೆ ತೋರಿದ ಅಂಶ. ಅಂದ ಮೇಲೆ ಅನುಭವದಲ್ಲಿ ಏನು ತೋರುತ್ತೆ ಅದೇ ನಮಗೆ ಸಂಸ್ಕಾರದಲ್ಲಿ ತೋರುತ್ತೆ. ಸಂಸ್ಕಾರದಲ್ಲಿ ಏನು ತೋರುತ್ತೋ ಅದೇ ಸ್ಮೃತಿಯಲ್ಲಿ ತೋರಬೇಕು. ನಚ ಅನುಭವೇನ ನಿವೃತ್ತ ಪೂರ್ವಾವಸ್ಥತೆಯ ಅರ್ಥ ಗೃಹೀತಃ. ಅನುಭವದಿಂದ ನಿವೃತ್ತವಾದ ಪೂರ್ವಾವಸ್ಥೆ, ನಶಿಸಿ ಹೋದ, ನಾಶವಾದ ಪೂರ್ವಾವಸ್ಥೆಯನ್ನು ಪಡೆದಂತಹ ಪದಾರ್ಥಗಳು ಅಂತ ನಮಗೆ ಅನುಭವದಲ್ಲಿ ಎಂದಾದ್ರೂ ಜಗತ್ತಿನಲ್ಲಿ ಯಾರಾದ್ರೂ ಒಬ್ಬರಿಗೆ, ಯಾರೇ ಮತದಲ್ಲಿ ತಗೊಳ್ಳಿ, ಯಾವ ಮತದಲ್ಲಿ ಹೀಗೆ ಒಪ್ಪೋದಿಲ್ಲ. ಯಾರೂ ಅನುಭವದಲ್ಲಿ ಹೀಗೊಂದು ಪದಾರ್ಥ ತೋರ್ತಾ ಇದೆ ಅಂತ ಯಾರಿಗೂ ತೋರೋದಿಲ್ಲ. ಇವನು ಹೀಗಿದ್ದಾನೆ, ಇದು ಅನುಭವ. ಅವನು ಅವತ್ತು ಹಾಗಿದ್ದ, ಸ್ಮರಣೆ. ಹೊರತು ಅನುಭವದಲ್ಲಿ ಎಂದೂ ನಮಗೆ ನಿವೃತ್ತವಾದ ಪೂರ್ವಾವಸ್ಥೆಯನ್ನು ಪಡೆದಂತಹ ಪದಾರ್ಥಗಳು ಅಂತ ತೋರೋದೇ ಇಲ್ಲ. ಅಂದ ಮೇಲೆ ತತ್ ಕಥಂ ಅನುಭವ ಸಮಾನ ವಿಷಯ ಸಂಸ್ಕಾರಜನ್ಯ ಸ್ಮೃತಿ ಅರ್ಥಂ ನಿವೃತ್ತ ಪೂರ್ವಾವಸ್ಥತೆಯ ವಿಷೀಕುರ್ಯಾತ್. ಅನುಭವ ಸಮಾನ ವಿಷಯ, ಅನುಭವದಲ್ಲಿ ಯಾವುದು ವಿಷಯವೋ ಅದನ್ನೇ ವಿಷಯವನ್ನಾಗಿ ಪಡೆದುಕೊಂಡಿರುವ ಸಂಸ್ಕಾರ, ಅಂತಹ ಸಂಸ್ಕಾರದಿಂದ ಜನ್ಯವಾದ ಸ್ಮರಣೆ, ಅದು ಮಾತ್ರ ನಮಗೆ ನಿವೃತ್ತವಾದ ಪೂರ್ವಾವಸ್ಥೆ ಅಂತ ಗ್ರಹಣ ಮಾಡಿತ್ತು. ಹೇಗೆ? ಸಮಾನವಾಗಬೇಕು. ಅನುಭವದಲ್ಲಿ ಏನು ತೋರುತ್ತೋ ಅದೇ ಸಂಸ್ಕಾರ, ಸಂಸ್ಕಾರದಲ್ಲಿ ಏನು ತೋರುತ್ತೋ ಅದೇ ಸ್ಮೃತಿಯಲ್ಲಿ ತೋರಬೇಕು. ಅದನ್ ಬಿಟ್ಟು ಏನೋ ಪೂರ್ವಾವಸ್ಥೆ ತೋರ್ತಾ ಇದೆ, ಅದು ಮತ್ತೆ ನಿವೃತ್ತವಾಗಿದೆ, ನಿವೃತ್ತ ಪೂರ್ವಾವಸ್ಥಾಯ ನಿವೃತ್ತತ್ವಾತ್ ಅಂತ ಹೇಳಿ ಅದು ನಾಶವಾಗಿದೆ ಅಂತಂತ ಇದ್ದೀರಾ. ಅನುಭವದಲ್ಲಿ ತೋರಿದ್ಯಾ? ಅದು ತೋರಿಲ್ಲ ಅಂತಂದ್ಮೇಲೆ ಅದು ನಮಗೆ ಸ್ಮರಣದಲ್ಲಿ ಹೇಗೆ ತೋರಿತು? ಅಲ್ಲದೆ ಅನುಭವದಲ್ಲಿ ತೋರಿದ್ರೆ ಏನು ಬಿಟ್ರೆ ಏನು, ಸಂಸ್ಕಾರದಲ್ಲಿ ಸ್ಮೃತಿಯಲ್ಲಿ ಅಂತೂ ತೋರಲಿ ಅಂತಂದ್ರೆ, ಸ್ಮೃತಿ ಯಾವುದರಿಂದ ಹುಟ್ಟುತ್ತಾ ಇದೆ? ಸಂಸ್ಕಾರದಿಂದ ಹುಟ್ಟುತ್ತಾ ಇದೆ. ಸಂಸ್ಕಾರ ಏನಾಗಬೇಕು? ಅನುಭವ ಸಮಾನ ವಿಷಯಕವಾಗಬೇಕು. ಏನೋ ಅನುಭವ ಬಂತು, ಏನೋ ಸಂಸ್ಕಾರ ಇದೆ ಅಂತಂದ್ರೆ, ನಾನು ನಿನ್ನೆ ಊಟ ಮಾಡಿದ್ದೆ, ನಾನು ಅನುಭವಿಸಿದೆ. ನಿನ್ನೆ ದಿನ ಊಟ ಮಾಡಿದ್ದನ್ನು ನಾನು ಅನುಭವಿಸಿದ್ದೇನೆ. ಯಾವುದೋ ಅಮೃತವನ್ನು ತಿಂದೆ, ಅಮೃತ ಕುಡದೆ ಅನುಭವಿಸಿದೆ. ಸಂಸ್ಕಾರ, ವಿಷ ಕುಡದ ಸಂಸ್ಕಾರ ಬರುತ್ತಾ ನಿಮಗೆ? ಅತ್ಯಂತ ವಿರುದ್ಧ ಅದು. ಯಾವುದರ ಸಂಸ್ಕಾರ? ನನಗೆ ಬಂದ ಏನ್ ಅನುಭವ ಇದೆಯೋ ಅನುಭವದಿಂದ ಸಂಸ್ಕಾರ ಬಂದುವಾಗ, ಅನುಭವದಲ್ಲಿ ನಾನು ಒಂದು ಅಮೃತವನ್ನು ಪಾನ ಮಾಡಿದೆ ಅಂತ ನನಗೆ ಅನುಭವ ಬಂದಾಗ, ಅದರಿಂದ ಹುಟ್ಟಿದ ಸಂಸ್ಕಾರವು ಕೂಡ ನಾನು ಅಮೃತವನ್ನು ಪಾನ ಮಾಡಿದೆ ಅಂತ ನಿಮಗೆ ಸಂಸ್ಕಾರವಿರುತ್ತೆ, ಹೊರತು ವಿಷವನ್ನು ಪಾನ ಮಾಡಿದೆ ಅಂತ ಸಂಸ್ಕಾರ ಇರಲ್ಲ. ಅಂದ ಮೇಲೆ ಅದರಿಂದ ನನಗೆ ಒಂದು ಸ್ಮರಣೆ ಬರುವಾಗ ಏನಂತ ಸ್ಮರಣೆ ಬರಬೇಕು? ನಾನು ನಿನ್ನೆ ಅಮೃತ ಪಾನ ಮಾಡಿದ್ದೆ, ನಿನ್ನೆ ಮಾಡಿದ್ದೆ, ಈಗಂತೂ ಮಾಡಿಲ್ಲ. ಸೊ ಹಾಗಾದ್ರೆ ಅದು ಪೂರ್ವಾವಸ್ಥೆ ಅಂತ ಆಯ್ತು. ಅದರಲ್ಲೂ ಆ ಅವಸ್ಥೆ ಈಗ ನಿವೃತ್ತವಾಗಿದೆ, ನಿವೃತ್ತವಾದ ಪೂರ್ವಾವಸ್ಥೆಯನ್ನು ಪಡೆದಿದೆ. ಇದು ನಿಮಗೆ ಅನುಭವದಲ್ಲಿ ತೋರಿತಾ? ಸಂಸ್ಕಾರದಲ್ಲಿ ತೋರಿತಾ? ಇಲ್ಲ. ಅಂದ ಮೇಲೆ ಈಗ ನನಗೆ ಸಂಸ್ಕಾರದ ಸ್ಮೃತಿ ಹುಟ್ಟುವಾಗ ಯಾಕೆ ಅಂತಹ ಒಂದು ಕಾಲ ತೋರ್ತಾ ಇದೆ? ನಿವೃತ್ತವಾದ ಪೂರ್ವಾವಸ್ಥೆಯನ್ನು ಪಡೆದ ಪದಾರ್ಥ ಎಂಬುದಾಗಿ ಸ್ಮರಣವು ಕಥಂ ವಿಷಯೀಕುರ್ಯಾತ್. ಮೊದಲನೇ ಶಬ್ದ ಕೊನೆಯ ಶಬ್ದ ಜೊತೆಗೆ ಅನ್ವಯ. ತತ್ ಕಥಂ ವಿಷಯೀಕುರ್ಯಾತ್, ಹೇಗೆ ತಾನೇ ಸ್ಮರಣೆಯು ನಮಗೆ ನಿವೃತ್ತ ಪೂರ್ವಾವಸ್ಥತೆಯ ಅರ್ಥಂ ವಿಷಯೀಕುರ್ಯಾತ್, ನಿವೃತ್ತವಾದ ಪೂರ್ವಾವಸ್ಥೆಯನ್ನು ಪಡೆದಂತಹ ಪದಾರ್ಥಗಳನ್ನು ಗ್ರಹಿಸ್ತಾ ಇದೆ ನಮ್ಮ ಸ್ಮರಣೆ ಅಂತ ಹೇಗೆ ವಿಷೀಕರಿಸುವ ಸಾಮರ್ಥ್ಯ ಸ್ಮರಣೆಗೆ ಇದೆ? ಇಲ್ಲ. ಸ್ಮೃತಿ ಎಂಬುದು ಏನ್ ಅರ್ಥ ಆಚಾರ? ಸ್ಮೃತಿ ಅಂದ್ರೆ ನಿಮ್ಗೆ ಸಿಂಪಲ್ ಹೇಳ್ಬೇಕು ಅಂದ್ರೆ ನೆನಪು.
ಸ್ಮರಣೆ, ಸ್ಮೃತಿ, ನೆನಪು ಓ ನಾವ್ ಅಂತೇಲ್ವ ವ್ಯವಹಾರದಲ್ಲಿ. ಆ ಸರಿ ಸರಿ. ಏನು ಇವಾಗ 5 ನಿಮಿಷ ಕೆಳಗೆ ನೀನ್ ನೆನೆಸ್ತಾ ಇದ್ದೆ ನಾನು, ಅಷ್ಟೊಳಗೆ ಬಂದ್ಬಿಟ್ರಿ ನೀವು ಅಂತ ಅಂತೇವಲ್ಲ, ಹಾ. ಅದು ಸ್ಮರಣೆ ನೆನಪು ಅಂತಂತೇವೆ. ಅದನ್ನ ಸ್ಮೃತಿ ಸ್ಮರಣೆ ಅಂತ ಕರಿತಾ ಇರೋದು ಅಷ್ಟೇ. ಆಯ್ತು. ಸೊ ಅನುಭವ, ಸಂಸ್ಕಾರ, ಸ್ಮೃತಿ ಇದರಲ್ಲಿ ಸಮಾನ ವಿಷಯಕವಾದಾಗ ಇದನ್ನು ಹೇಗೆ ನಾವು ಸಮರ್ಥನೆ ಮಾಡಬೇಕು ಅಂತ ದೊಡ್ಡ ಪೂರ್ವ ಪಕ್ಷ. ಅದಕ್ಕೆ ನಾವು ಉತ್ತರ ಕೊಡೋದಕ್ಕೆ ಪ್ರಾರಂಭ ಮಾಡ್ತೇವೆ, ಮೈವಂ. ಹೀಗೆ ನೀವು ಪೂರ್ವ ಪಕ್ಷವನ್ನು ಮಾಡಬೇಡಿ. ಯಾಕೆಂದ್ರೆ ಭವೇದೇತದೇವಂ, ಭವೇದೇತದೇವಂ ಅಂದ್ರೆ ನೀವು ಹೇಳಿದ ಪೂರ್ವ ಪಕ್ಷ ಏನಿದೆ, ನೀವು ಹೇಳಿದಂತೆ ಅವಶ್ಯವಾಗಿ ನಾವು ಒಪ್ಪಬಹುದಾಗಿತ್ತು. ತದುಕ್ತ ರೀತ್ಯ ನೀವು ಹೇಳುವಂತೆ ಏತತ್ ಭವೇತ್, ನೀವು ಹೇಳಿದಂತೆ ಹೇಳಬಹುದಾಗಿತ್ತು ನಾವು. ಮೊದಲಿಗೆ ಸಂಸ್ಕಾರದಿಂದ ಹುಟ್ಟಿದೆ ಸ್ಮೃತಿ ಅಂತ ಅನ್ನೋದೇ ಒಪ್ಪಲ್ಲ ನಾವು. ಯದಿ ಸಂಸ್ಕಾರ ಮಾತ್ರ ಜನ್ಯತ್ವಂ ಸ್ಮೃತೇ ಅಭ್ಯುಪಗಚ್ಛಾಮಃ. ಸಂಸ್ಕಾರದಿಂದ ಒಂದು ಸ್ಮೃತಿ ಅಂತನ್ನುವ ಜ್ಞಾನ ಹುಟ್ಟಿದೆ ಅಂತನ್ನುವ ಸಿದ್ಧಾಂತವನ್ನೇ ಒಪ್ಪೋದಿಲ್ಲ ನಾವು. ನೀವು ಸಂಸ್ಕಾರದಿಂದ ಹುಟ್ಟಿದೆ ಸ್ಮೃತಿ ಅಂತ ಇದ್ದೀರಾ. ನೀವು ಸಂಸ್ಕಾರದಿಂದ ಹುಟ್ಟಿದೆ ಅಂತ ಒಪ್ಪಿದರೆ ಆಗ ಅನುಭವ ಸಮಾನ ವಿಷಯಕವಾಗಿದೆ ಸಂಸ್ಕಾರ. ಆ ಸಂಸ್ಕಾರದಿಂದ ಹುಟ್ಟಿದೆ ಸ್ಮರಣೆ ಅಂದ ಮೇಲೆ ಎಲ್ಲವೂ ಸಮಾನವಾಗಿರಬೇಕು. ಅನುಭವದಲ್ಲಿ ಏನು ತೋರುತ್ತೋ ಅದೇ ಸಂಸ್ಕಾರದಲ್ಲಿ ತೋರಬೇಕು, ಸಂಸ್ಕಾರದಲ್ಲಿ ಏನು ತೋರುತ್ತೋ ಅದೇ ಸ್ಮೃತಿಯಲ್ಲಿ ತೋರಬೇಕು ಅಂತ ನೀವು ಹೇಳ್ಬೋದಾಗಿತ್ತು. ನಾವದನ್ನು ಒಪ್ಪೋದೇ ಇಲ್ಲ. ಯದಿ ಸಂಸ್ಕಾರ ಮಾತ್ರ ಜನ್ಯತ್ವಂ, ಒಂದು ವೇಳೆ ಸಂಸ್ಕಾರದಿಂದ ಮಾತ್ರ ಹುಟ್ಟತ್ತೆ ಸ್ಮೃತಿ, ಅಲ್ಲಿ ಮಾತ್ರ ಶಬ್ದದ ಮೇಲೆ ಬಹಳ ಭಾರವಿದೆ. ನಾವು ಸಂಸ್ಕಾರವನ್ನು ಪರಿತ್ಯಾಗ ಮಾಡಲ್ಲ, ಸಂಸ್ಕಾರವನ್ನು ಒಪ್ತೇವೆ. ಆದರೆ ಸಂಸ್ಕಾರವೇ ಮುಖ್ಯವಾಗಿ ಕಾರಣ ಅಂತ ಒಪ್ಪೋದಿಲ್ಲ ನಾವು. ಅದನ್ನು ಸೂಚನೆ ಮಾಡೋದಕ್ಕಾಗಿ ಸಂಸ್ಕಾರ ಮಾತ್ರ ಅಂತ ಮಾತ್ರ ಶಬ್ದ ಇಟ್ಟಿದ್ದಾರೆ. ಸಂಸ್ಕಾರದಿಂದ ಅಷ್ಟೇ ಸ್ಮೃತಿ ಹುಟ್ಟತ್ತೆ ಅಂತ ನಾವು ಒಪ್ಪೋದಿಲ್ಲ. ನಥೈವಂ. ಹಾಗಾದ್ರೆ ಏನಂತಂತೇವೆ ನಾವು ನಮ್ಮ ಸಿದ್ಧಾಂತದಲ್ಲಿ? ಮನೋಜನ್ಯ ಸ್ಮೃತಿ, ಮನಸ್ಸಿನಿಂದ ಹುಟ್ಟುವಂತಹದ್ದು ಸಂಸ್ಕಾರ, ಸ್ಮೃತಿ ಸ್ಮರಣೆ. ಸಂಸ್ಕಾರದಿಂದ ಹುಟ್ಟುವಂತಹದ್ದು ಸ್ಮರಣೆ ಅಲ್ಲ, ಮನಸ್ಸಿನಿಂದ ಹುಟ್ಟುವಂತಹದ್ದು ಸ್ಮರಣೆ. ಹಾಗಾದ್ರೆ ಸಂಸ್ಕಾರವನ್ನು ಏನಂತೀರಾ ನೀವು ದ್ವೈತ ಸಿದ್ಧಾಂತದಲ್ಲಿ? ಸಂಸ್ಕಾರವನ್ನು ಪರಿತ್ಯಾಗ ಮಾಡೋದಾ ಅಂದ್ರೆ ಹಾಗಲ್ಲ. ಸಂಸ್ಕಾರಸ್ಸು ಮನಸಃ ತದರ್ಥ ಸನ್ನಿಕರ್ಷ ರೂಪ ಏವ. ಅಂದ್ರೆ ಸಂಸ್ಕಾರ ಅಂತ ಅನ್ನೋದು ಮನಸ್ಸಿಗೂ ಪದಾರ್ಥಕ್ಕೂ, ನನ್ನ ಮನಸ್ಸಿಗೂ ನಾನು ಅಮೃತಪಾನ ಮಾಡಿದೆ ಅಂತ, ಅಮೃತಪಾನ ಅಂತ ನಾವೇನ್ ಮಾಡ್ತೇವೆ, ಆ ಪದಾರ್ಥಕ್ಕೂ ಮಧ್ಯದಲ್ಲಿ ಸನ್ನಿಕರ್ಷ ಬೇಕಲ್ವಾ? ಆ ಸನ್ನಿಕರ್ಷ ಸ್ಥಾನದಲ್ಲಿ ನಾವು ನಿನ್ನೆ ಪಾಠದಲ್ಲಿ ವಿಚಾರ ಮಾಡಿದ್ದೇವೆ. ಏನಂದ್ರೆ ನನ್ನ ಚಕ್ಷುರೇಂದ್ರಿಯದಿಂದ ನಾನೊಂದು ಪದಾರ್ಥದ ಜ್ಞಾನವನ್ನು ಮಾಡಿಕೊಳ್ಳಬೇಕಂತಂದ್ರೆ ಮಧ್ಯದಲ್ಲಿ ಒಂದು ವ್ಯಾಪಾರ ಬೇಕು. ವ್ಯಾಪಾರ ಅಂದ್ರೆ ಏನು, ಅದರ ಲಕ್ಷಣ ಏನು, ಅದು ಸ್ವಲ್ಪ ದೊಡ್ಡ ವಿಚಾರ ಆಗುತ್ತೆ. ಸದ್ಯಕ್ಕೆ ವ್ಯಾಪಾರ ಅಂತ ಇಷ್ಟು ತಿಳ್ಕೊಳ್ಳೋಣ. ಮಧ್ಯದಲ್ಲಿ ಒಂದು ವ್ಯಾಪಾರ ಬೇಕು. ಯಾವುದೇ ಒಂದು ಕಾರ್ಯಕ್ಕೆ ಒಂದು ವ್ಯಾಪಾರವಿರುತ್ತೆ. ಉದಾಹರಣೆಗೆ ಮಡಿಕೆಯನ್ನು ಮಾಡುವಂತಹ ಒಬ್ಬ ಪುರುಷ ಮಣ್ಣನ್ನು ತೆಗೆದುಕೊಂಡು ಅದರ ನೀರು ಹಾಕಿ ಕಳಿಸಿಕೊಂಡು ತಾನು ಅಲ್ಲಿ ಮಡಿಕೆಯನ್ನು ಸೃಷ್ಟಿ ಮಾಡುವಾಗ ಮಧ್ಯದಲ್ಲಿ ವ್ಯಾಪಾರ ಅಂದ್ರೆ ಚಕ್ರಭ್ರಮಣ ಅಂತ ಅಂತಾರೆ. ಚಕ್ರಭ್ರಮಣ ಅಂತಂದ್ರೆ ಆ ಮಡಿಕೆ ಮಾಡುವಾಗ ಅದೇನು ಚಕ್ರದಂತೆ ತಿರುಗಿಸುವಂತಹ ಪದಾರ್ಥವಿರುತ್ತೆ, ಅದನ್ನು ಚಕ್ರಭ್ರಮಣ, ಅದನ್ನು ತಿರುಗಿಸಬೇಕು. ತಿರುಗಿಸಿದಾಗ ಮಡಿಕೆ ನಿರ್ಮಾಣವಾಗತ್ತೆ. ಸೊ ಕಾರಣ ಮಣ್ಣು, ಕಾರ್ಯ ಮಡಿಕೆ, ಮಧ್ಯದಲ್ಲಿ ಏನು ಚಕ್ರವನ್ನು ತಿರುಗಿಸುವಂತ ಏನು ಕೆಲಸವೇ ಇದನ್ನು ವ್ಯಾಪಾರ ಅಂತ ಕರಿಬೇಕು. ಈಗ ಯಾವುದೇ ಕಾರ್ಯವನ್ನು ಸ್ವೀಕಾರ ಮಾಡಿದರೂ ಒಂದು ಕಾರಣ, ಒಂದು ಕಾರ್ಯ, ಮತ್ತೊಂದು ವ್ಯಾಪಾರ ಅಂತ ಅನ್ನೋದಿರುತ್ತೆ. ಕಾರಣ ಚಕ್ಷುರೇಂದ್ರಿಯ, ಕಾರ್ಯ ಜ್ಞಾನ, ಮಧ್ಯದಲ್ಲಿ ವ್ಯಾಪಾರ ಸನ್ನಿಕರ್ಷ. ಹಾಗೆ ಈಗ ವಿಚಾರ ಮಾಡುವಾಗ ಕಾರಣ ಮನಸ್ಸು, ಕಾರ್ಯ ಸ್ಮರಣೆ, ಮಧ್ಯದಲ್ಲಿ ವ್ಯಾಪಾರ ಸ್ಥಾನದಲ್ಲಿ ಸಂಸ್ಕಾರ. ಹೇಗೆ ಚಕ್ರದ ಭ್ರಮಣ ಇದೆಯೋ, ಹೇಗೆ ನನ್ನ ಕಣ್ಣಿಗೂ ಪದಾರ್ಥಕ್ಕೂ ಸನ್ನಿಕರ್ಷ ಅಂತ ಅನ್ನೋದಿದೆಯೋ, ಹಾಗೆ ವ್ಯಾಪಾರವಾಗಿ ಸಂಸ್ಕಾರವನ್ನು ಸಿದ್ಧಾಂತದಲ್ಲಿ ನಾವು ಒಪ್ಪಿಕೊಳ್ತೇವೆ.
ಹಾಗಾದ್ರೆ ಸಂಸ್ಕಾರ ಏನಾಯ್ತು? ಸನ್ನಿಕರ್ಷ ರೂಪವಾಯಿತು, ವ್ಯಾಪಾರವಾಯಿತು ಅಂತ ಅಭಿಪ್ರಾಯ. ಹಾಗಾದರೆ ಸ್ಮರಣೆ ಯಾವುದರಿಂದ ಹುಟ್ಟಿತು? ಮನಸ್ಸಿನಿಂದ ಹುಟ್ಟಿತು. ಹೇಗೆ ಚಕ್ಷುರೇಂದ್ರಿಯಿಂದ ಒಂದು ಪದಾರ್ಥದ ಜ್ಞಾನ ಹುಟ್ಟಿತು ಅಂತಂತೇವೆ, ಹಾಗೆ ನಮ್ಮ ಮನಸ್ಸು ಎನ್ನುವ ಇಂದ್ರಿಯದಿಂದ ಸ್ಮರಣೆ ಹುಟ್ಟಿತು. ಸಂಸ್ಕಾರ ಇದು ವ್ಯಾಪಾರವಾಯಿತು. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಯಥಾ ಯೋಗೀಂದ್ರಿಯಾನಾಂ ಯೋಗಜೋ ಧರ್ಮ. ಯೋಗಿಗಳಿದ್ದಾರೆ. ಯೋಗಿಗಳಿಗೆ ಅತೀಂದ್ರಿಯವಾದ, ಅತೀಂದ್ರಿಯ ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವ ಒಂದು ಪದಾರ್ಥವಿದೆ. ಅತ್ಯಂತ ಸೂಕ್ಷ್ಮ ಅಥವಾ ದೊಡ್ಡ ಬೃಹದ್ ರೂಪ, ಯಾವುದೋ ಒಂದು ಅತೀಂದ್ರಿಯ, ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಅಂತಹ ಒಂದು ಪದಾರ್ಥವಿದೆ. ಆ ಪದಾರ್ಥದ ಜ್ಞಾನವನ್ನು ಯೋಗಿಗಳು ಮಾಡ್ಕೊಳ್ತಾರೆ. ನಮಗೆ ಆ ಸಾಮರ್ಥ್ಯವಿಲ್ಲ. ಯೋಗಿಗಳಿಗೆ ಯೋಗ ಸಾಮರ್ಥ್ಯವಿದೆ. ಯೋಗಿಗಳ ಜ್ಞಾನದ ಲಕ್ಷಣವೇನು ಅಂತ ನಾವು ಹಿಂದೆ ಪ್ರಾರಂಭದಲ್ಲಿ ವಿಚಾರ ಮಾಡಿದ್ದೇವೆ. ಯೋಗ ಪ್ರಭಾವಾತಿಶಯ ಅಂತ ಇತ್ಯಾದಿಯಾಗಿ ಯೋಗ ಸಾಮರ್ಥ್ಯದಿಂದಾಗಿ ಅವರಿಗೆ ಯೋಗ ಪರಿಪಾಕ, ಅದರಿಂದಾಗಿ ಅವರಿಗೆ ಅಂತಹ ವಿಶಿಷ್ಟವಾದ ಸಾಮರ್ಥ್ಯದಿಂದ ಅವರ ಜ್ಞಾನವನ್ನು ಮಾಡಿಕೊಳ್ತಾರೆ ಅಂತ. ಹಾಗೆ ಆ ಯೋಗಿಗಳಿಗೆ ಅತೀಂದ್ರಿಯವಾದ, ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಯಾವೊಂದು ಪದಾರ್ಥವಿದೆಯೋ ಆ ಪದಾರ್ಥದ ವಿಷಯದಲ್ಲಿ ಅವರಿಗೆ ಯೋಗಜ ಧರ್ಮ. ಯೋಗಜ ಧರ್ಮ ಅಂತಂದ್ರೆ ಆ ಯೋಗಜ ಪ್ರತ್ಯಾಸಕ್ತಿ ಅಂತಂತಾರೆ. ಏನಿದೆಯೋ ಅದರಿಂದ ಅವರಿಗೆ ಕಣ್ಣಿಗೆ ಕಾಣಿಸದೇ ಇರುವ ಪದಾರ್ಥದ ಜ್ಞಾನವೂ ಕೂಡ ಅವರಿಗೆ ಬರುತ್ತೆ. ಪ್ರತ್ಯಾಸಕ್ತಿ, ಸನ್ನಿಕರ್ಷ ಇದೆಲ್ಲ ಒಂದೇ ಶಬ್ದ. ಅಂದ್ರೆ ಒಂದೇ ಶಬ್ದ ಅಂದ್ರೆ ಪರ್ಯಾಯವಾದ ಶಬ್ದಗಳು, ಒಂದೇ ಅರ್ಥವನ್ನು ಕೊಡುವಂತಹ ಶಬ್ದಗಳು. ಯೋಗಜ ಧರ್ಮ ಇದು ಯಾವ ರೀತಿಯಾಗಿ ಯೋಗಿಗಳಿಗೆ ವ್ಯಾಪಾರ ಸ್ಥಾನದಲ್ಲಿದೆಯೋ ಹಾಗೆ ಮನಸ್ಸಿನಿಂದ ಸ್ಮೃತಿ ರೂಪವಾದ ಒಂದು ಜ್ಞಾನ ಅಂತ ಅನ್ನೋದು ಹುಟ್ಟೋದಕ್ಕಾಗಿ ಸಂಸ್ಕಾರ ಇದು ವ್ಯಾಪಾರ ಸ್ಥಾನ, ವ್ಯಾಪಾರವಾಗಿದೆ. ಸೊ ಮನಸ್ಸೇ ಕಾರಣ, ಸಂಸ್ಕಾರ ಇದು ಕಾರಣವಲ್ಲ, ಸಂಸ್ಕಾರ ಇದು ವ್ಯಾಪಾರ. ಅದರಿಂದ ಹುಟ್ಟುವಂತಹದ್ದು ಸ್ಮೃತಿ. ತತಶ್ಚ ಸಂಸ್ಕಾರ ಸಹಕೃತಂ ಮನಃ ಅನನುಭೂತಾಮಪಿ ನಿವೃತ್ತ ಪೂರ್ವಾವಸ್ಥಾಂ ವಿಷಯೀಕುರ್ವನ್ ಸ್ಮರಣಂ ಜನಯೇತ್ ಇತಿ ಕೋ ದೋಷಃ. ತತಶ್ಚ ಸಂಸ್ಕಾರ ಸಹಕೃತಂ ಮನಃ, ಸಂಸ್ಕಾರದಿಂದ ಸಹಕೃತವಾದ ಮನಸ್ಸು ಅದೇನ್ ಮಾಡುತ್ತೆ ಅಂದ್ರೆ ಅನನುಭೂತಾಮಪಿ, ಅನುಭವದಲ್ಲಿ ನಮಗೆ ತೋರಿಲ್ಲ, ಅನುಭವದಲ್ಲಿ ಕಾಲ ತೋರ್ತಾ ಇದೆ, ವರ್ತಮಾನವಾದ ಕಾಲ ತೋರುತ್ತೆ, ಆದ್ರೆ ಪೂರ್ವಕಾಲ ಅಂತೂ ನಾವು ತೋರೋದಿಲ್ಲ. ಅಷ್ಟೇ ಅಲ್ಲ, ನಿವೃತ್ತವಾದ ಪೂರ್ವಕಾಲ ಅಂತೂ ನಮಗೆ ಅನುಭವದಲ್ಲಿ ತೋರೋದಿಲ್ಲ. ಆದರೂ ನಮಗೆ ಸ್ಮೃತಿಯು ನಿವೃತ್ತವಾದ ಪೂರ್ವಾವಸ್ಥೆಯನ್ನು ವಿಶೀಕರಿಸತ್ತೆ. ವಿಶೀಕರಿಸಿಕೊಂಡು ಸ್ಮೃತಿ ರೂಪವಾದ ಜ್ಞಾನ ಹುಟ್ಟತ್ತೆ. ಹೇಗೆ ಹುಟ್ಟಿತು? ಸಂಸ್ಕಾರ ಸಹಕೃತಂ. ಇದರಲ್ಲಿ ಕೆಲವೊಂದು ವಿಚಾರ ಮಾಡಬೇಕು. ಹೇಗೆ ಈ ಸಾಮರ್ಥ್ಯ ಬಂತು ನಮಗೆ? ಮನಸ್ಸಿಗೆ ಅನುಭವವು ತೋರಿಸದೇ ಇರುವ ಒಂದು ಅಂಶವನ್ನು, ವಿಷಯೀಕರಣ ಮಾಡದೇ ಇರುವ ಒಂದು ಅಂಶವನ್ನು ಸ್ಮರಣೆಯು ಹೇಗೆ ಗ್ರಹಣ ಮಾಡಿತು ಅಂತನ್ನೋದನ್ನ ನಾವು ತಿಳಿದುಕೊಳ್ಳಬೇಕು. ಸಂಸ್ಕಾರ ಸಹಕೃತಂ, ಸಹಕಾರಿ ಸಾಮರ್ಥ್ಯ ಅಂತ, ಅದರ ಪ್ರಭಾವದಿಂದಾಗಿ, ಅದರ ಸಾಮರ್ಥ್ಯದಿಂದಾಗಿ ಈ ಒಂದು ಸಾಮರ್ಥ್ಯ ನಮಗೆ ಮನಸ್ಸಿಗೆ ಬಂತು. ಹಾಗಾಗಿ ಮನಸ್ಸಿದು ಸ್ಮರಣೆಯನ್ನು ಹುಟ್ಟಿಸುವಾಗ ನಿವೃತ್ತವಾದ ಪೂರ್ವಾವಸ್ಥೆಯನ್ನು ಕೂಡ ಗ್ರಹಣ ಮಾಡತ್ತೆ ಅಂತ ಮಂಥನ ಮಾಡ್ತಾರೆ. ಇದನ್ನ ಇನ್ನ ಸ್ವಲ್ಪ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಹೇಗದು, ಅಂತಹ ಸಾಮರ್ಥ್ಯ ಹೇಗೆ ಬಂತು, ಯಾವುದರಿಂದ ಬಂತು, ಬರೋದರಿಂದ ಹೇಗೆ ನಮಗೆ ಸ್ಮರಣ ಅಂತನ್ನುವ ಜ್ಞಾನ ಹುಟ್ಟಿತು ಅಂತನ್ನುವ ಅಂಶವನ್ನು ವಿಚಾರ ಮಾಡಬೇಕು. ಅದಕ್ಕೆ ಮುಂದೆ ಉದಾಹರಣೆಯನ್ನು ಕೊಡ್ತಾರೆ. ಎರಡನ್ನು ಮತ್ತೆ ನಾಳೆ ವಿಚಾರ. ಸ್ವಲ್ಪ ಈ ಸ್ಮೃತಿ, ಸಂಸ್ಕಾರ, ಮನಸ್ಸು ಈ ವಿಚಾರ ಸ್ವಲ್ಪ ಕಠಿಣವಾದ ವಿಚಾರ. ವ್ಯಾಖ್ಯಾನಗಳಲ್ಲಿ ಅನೇಕ ವಿಷಯಗಳಿದೆ. ಎಷ್ಟು ಸಾಧ್ಯವೋ ಅಷ್ಟು ನಾವು ಮೂಲದಲ್ಲಿ ವಿಚಾರ ಮಾಡ್ತಾ ಹೋಗೋಣ. ಶ್ರೀಕೃಷ್ಣ ಅರ್ಪಣ. ಹರೇ ನಮಃ. ಧನ್ಯವಾದ. ಹಾ.